ಎಸ್, ದಸರಾ ಬೆನ್ನಲ್ಲೇ ಶಾರದಾ ವೇಷ ಆರಂಭ ಆಗ್ತಾ ಇದೆ. ಶಾರದಾ ವೇಷ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪರಾವಿರೋಧ ಚರ್ಚೆ ಆಗ್ತಾ ಇದೆ. ಶಾರದಾ ವೇಷ ತೊಡುವುದು ಸರಿಯೇ ತಪ್ಪೇ ಎನ್ನುವಂಥದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಶಾರದಾ ವೇಷದಿಂದ ಹಿಂದೂಗಳ ನಂಬಿಕೆ ಏನಿದೆ ಅದಕ್ಕೆ ಧಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಒಂದು ವಾದ. ಆದರೆ ಶಾರದಾ ವೇಷದಿಂದ ಮಕ್ಕಳಲ್ಲಿ ಗೌರವ ಉಂಟಾಗುತ್ತೆ ಅನ್ನುವಂಥದ್ದು ಮತ್ತೊಬ್ಬರ ವಾದವಾಗಿದೆ. ಫೋಟೋಶೂಟ್ಗೆ ಸೀಮಿತವಾಗ್ತಾ ಇದೆಯಾ ಶಾರದಾ ವೇಷ ಅನ್ನುವಂಥದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗ್ತಾ ಇದೆ. ಈ ಚರ್ಚೆಯ ಬಗ್ಗೆ ನಾವೀಗ ಹಲವರನ್ನ ಕನೆಕ್ಟ್ ಮಾಡ್ತೀವಿ. ಅವ್ರ ಜೊತೆಯೂ ಕೂಡ ಇದರ ಬಗ್ಗೆ ವಾದ ಪ್ರತಿವಾದ ಎಲ್ಲವನ್ನ ಆಲಿಸುವಂಥ ಕೆಲಸವನ್ನು ಯು+TV ಎಂದು ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಎಲ್ಲ ವಿಚಾರಕ್ಕೂ ಒಂದು ವಾದ ಇರುತ್ತೆ, ಅದಕ್ಕೆ ಪ್ರತಿವಾದ ಕೂಡ ಇರುತ್ತೆ. ಅವುಗಳನ್ನು ನಾವು ಚರ್ಚೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಲಿಕ್ಕಿದ್ದೇವೆ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರಿಂದಲೂ ಶಾರದಾ ವೇಷವನ್ನು ಹಾಕಲಾಗುತ್ತೆ. ದೊಡ್ಡವರ ಶಾರದಾ ವೇಷಕ್ಕೆ ಈಗ ವಿರೋಧ ವ್ಯಕ್ತ ಆಗ್ತಾ ಇದೆ. ಮಕ್ಕಳು ಮಾತ್ರ ವೇಷ ಹಾಕುವುದು ಸೂಕ್ತವೇ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿದೆ. ವೇಷ ಹಾಕುವವರು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿ ಶ್ರದ್ಧಾಭಕ್ತಿ ಇರಬೇಕು ಅನ್ನುವಂಥದ್ರ ಬಗ್ಗೆ ಶ್ರದ್ಧಾಭಕ್ತಿಯಿಂದ ಶಾರದೆಯ ವೇಷ ಹಾಕಬಹುದೇ ಅನ್ನುವಂತಹ ಪ್ರಶ್ನೆಗೆ ಕೂಡ ಇವತ್ತು ನಾವು ಉತ್ತರ ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಶಾರದೆಯ ವೇಷವನ್ನು ಚಿಕ್ಕ ಮಕ್ಕಳು ಹಾಕ್ತಾರೆ, ದೊಡ್ಡವರು ಹಾಕ್ತಾರೆ. ಬರೀ ಕೆಲವರು ಫೋಟೋಶೂಟ್ಗೆ ಮಾತ್ರ ಅದನ್ನು ಸೀಮಿತವಾಗಿರ್ತಾರೆ. ಆದರೆ ನಾವಿವತ್ತು ಒಂದು ಚರ್ಚೆಯನ್ನು ನಡೆಸ್ತಾ ಇದ್ದೇವೆ. ಈ ಚರ್ಚೆಯಲ್ಲಿ ಮುಖ್ಯವಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ ಶಾರದಾ ವೇಷ ಹಾಕೋದು ಸೂಕ್ತವೇ, ಇದು ಸರಿಯೇ ತಪ್ಪೇ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತೇವೆ. ಎರಡನೇ ವಿಚಾರ, ಶಾರದಾ ವೇಷ ಹಾಕೋದಾದರೆ ಅದಕ್ಕೆ ಬೇಕಾದಂತಹ ಕ್ರಮಗಳೇನು, ಯಾವ ರೀತಿ ಶ್ರದ್ಧಾಭಕ್ತಿ ಇರಬೇಕು, ಯಾವ ರೀತಿಯ ವ್ರತಾಚರಣೆ ಇರಬೇಕು. ಎರಡನೇ ವಿಚಾರ ಇದಾಗಿದೆ. ಮೂರನೇ ವಿಚಾರ, ಬರೀ ಮಕ್ಕಳು ಮಾತ್ರ ಶಾರದೆಯ ವೇಷ ಹಾಕಬಹುದಾ? ಯಾಕೆಂತ ಹೇಳಿದ್ರೆ ಶಾರದೆಯನ್ನು ಅತ್ಯಂತ ಪ್ರೀತಿಯಿಂದ ಮಕ್ಕಳು ಕಾಣ್ತಾರೆ, ಅಥವಾ ಜನರು ಕಾಣ್ತಾರೆ, ಮಹಿಳೆಯರು ಕಾಣ್ತಾರೆ. ಹೀಗಾಗಿ ಮಕ್ಕಳು ಮಾತ್ರ ಈ ಒಂದು ವೇಷವನ್ನು ಹಾಕೋದು ಸರಿಯಾ ಅನ್ನುವಂಥದ್ದು, ಅಥವಾ ದೊಡ್ಡವರು ವೇಷ ಹಾಕಿದರೆ ತಪ್ಪಾ ಅನ್ನುವಂಥದ್ದನ್ನು ಕೂಡ ಇವತ್ತು ನಾವು ಚರ್ಚೆಯನ್ನು ನಡೆಸ್ತೇವೆ. ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ ಶಾರದಾ ವೇಷವನ್ನು ಹಾಕುವವರು ಯಾವ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು, ಶ್ರದ್ಧಾಭಕ್ತಿ ಇರಬೇಕು, ಅಥವಾ ಯಾವ ರೀತಿಯ ವ್ರತಾಚರಣೆ ಇರಬೇಕು, ಹೇಗಿರಬೇಕು ಅನ್ನುವಂಥದ್ದನ್ನು ಕೂಡ ನಾವು ಇವತ್ತು ಇಂದಿನ ಚರ್ಚೆಯಲ್ಲಿ ಜನರಿಗೆ ತಿಳಿಸುವಂಥ, ವೀಕ್ಷಕರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಮುಖ್ಯವಾಗಿ ಶಾರದಾ ದೇವಿ ಅಂದರೆ ಯಾರು, ಶಾರದಾ ದೇವಿಯನ್ನು ಯಾಕೆ ಆರಾಧನೆ ಮಾಡ್ತಾರೆ, ಅದರಲ್ಲೂ ಮಹಿಳೆಯರು, ಮಕ್ಕಳು ಅತ್ಯಂತ ಪ್ರೀತಿಯಿಂದ ಶಾರದಾ ದೇವಿಯನ್ನು ಕಾಣ್ತಾರೆ. ಶಾರದಾ ದೇವಿ ಅಂತ ಹೇಳಿದ್ರೆ ದುರ್ಗಾದೇವಿಯ ಅವತಾರದಲ್ಲೂ ಒಂದು ಅವತಾರ. ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿಯ ಒಂದು ಅವತಾರವಾದಂತಹ ಶಾರದಾ ದೇವಿ ಅಥವಾ ಸರಸ್ವತಿ ದೇವಿ ಅನ್ನುವಂಥದ್ದನ್ನು ಪ್ರಾರ್ಥನೆ ಮಾಡ್ತಾರೆ ಹಲವು ಕಡೆ. ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಶಾರದಾ ದೇವಿಯನ್ನು ಅತ್ಯಂತ ಪ್ರೀತಿಯಿಂದ, ಭಕ್ತಿಯಿಂದ ಆರಾಧನೆ ಮಾಡ್ತಾರೆ. ಅದರಲ್ಲೂ ಪ್ರತಿ ಗ್ರಾಮದಲ್ಲೂ, ಪ್ರತಿ ಊರಲ್ಲೂ ಶಾರದೋತ್ಸವವನ್ನು ನಡೆಸ್ತಾರೆ. ಶಾರದೋತ್ಸವವನ್ನು ನಡೆಸೋದು ಯಾಕೆ ಅಂತ ಹೇಳಿದ್ರೆ ಊರಿನಲ್ಲಿರುವಂತಹ ಮಕ್ಕಳಿಗೆ, ಊರಿನಲ್ಲಿರುವಂತಹ ಜನರಿಗೆ ಶಾರದಾ ದೇವಿ ಒಳ್ಳೆ ಬುದ್ಧಿ ಕೊಡಲಿ, ವಿದ್ಯೆ ಕೊಡಲಿ ಅನ್ನುವಂಥ ದೃಷ್ಟಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಶಾರದಾ ದೇವಿಯ ವೇಷ ಧರಿಸಿ ಫೋಟೋಶೂಟ್ ಮಾಡೋದು ಅಥವಾ ಶಾರದಾ ದೇವಿಯ ವೇಷ ಹಾಕೋದಕ್ಕೆ ತೀವ್ರ ವಿರೋಧ ಆಗ್ತಾ ಇದೆ. ಇದರ ಬಗ್ಗೆ ಪರಾವಿರೋಧ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇದೆ. ಹಾಗಾಗಿ ನಾವಿವತ್ತು ಇದರ ಬಗ್ಗೆ ಚರ್ಚೆಯನ್ನು ನಡೆಸಲಿಕ್ಕಿದ್ದೇವೆ. ಈ ಚರ್ಚೆಯಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಅಥವಾ ವೇಷ ಹಾಕ್ಬೋದು, ವೇಷ ಹಾಕಿದರೆ ಅದಕ್ಕೆ ಬೇಕಾದಂಥ ಯಾವುದಾದ್ರೂ ವ್ರತಾಚರಣೆ, ಅದರ ಜೊತೆಗೆ ಶಿಸ್ತುಗಳು, ಅದರ ಜೊತೆಗೆ ಶ್ರದ್ಧಾಭಕ್ತಿ ಇದ್ರೆ ವೇಷಗಳು ಹಾಕ್ಬೋದು ಅಂತಿದ್ರೆ ಖಂಡಿತವಾಗ್ಲೂ ಅದರ ಬಗ್ಗೆಯೂ ಚರ್ಚೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಯಾಕಾಗಿ ವಿರೋಧ ಆಗ್ತಾ ಇದೆ, ಯಾವ ಕಾರಣಕ್ಕಾಗಿ ವೇಷಗಳು ಹಾಕಬಾರ್ದು ಅನ್ನುವಂಥದ್ದು ಕೆಲವರ ವಾದ ಆಗಿದೆ. ಆ ವಾದವನ್ನು ಕೂಡ ಕೇಳುವಂಥ ಕೆಲಸವನ್ನು ನಾವು ಮಾಡ್ತೀವಿ, ಆಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸೊ ಜನರಿಗೆ ಯಾವುದು ಸರಿ, ಯಾವುದು ತಪ್ಪು ಅನ್ನುವಂಥದ್ದು ಜನರಿಗೆ ಬಿಟ್ಟಿರೋದು. ಜನರು ಯಾವ ರೀತಿ ಅದನ್ನು ತೆಗೆದುಕೊಳ್ತಾರೆ ಆ ಒಂದು ನಿಲುವಿಗೆ ನಾವು ಕೂಡ ಬದ್ಧರಾಗಿರ್ತೀವಿ. ಅವರವರ ಯೋಚನೆಗಳಿಗೆ, ಅವರವರ ವಿವೇಕಕ್ಕೆ ಬಿಟ್ಟಿರೋದು ಅನ್ನುವಂಥದ್ದನ್ನು ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ.
ವೀಕ್ಷಕರು ಕೂಡ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಶಾರದಾ ವೇಷವನ್ನು ಹಾಕೋದು ಸರಿಯೋ ಅಥವಾ ತಪ್ಪೋ ಅನ್ನುವಂಥದ್ದನ್ನು ನಿಮ್ಮ ಅಭಿಪ್ರಾಯ ನಮ್ಮ ಜೊತೆಗೆ ಹಂಚ್ಕೊಳ್ಬೋದು. ಅದರ ಜೊತೆಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ನಿಮ್ಮ ವಿವೇಚನೆಗೆ ಬಿಟ್ಟಿರೋದು, ನಿಮ್ಮ ಆಲೋಚನೆಗಳಿಗೆ ಬಿಟ್ಟಿರೋದು. ಕೆಲವರು ಇದರ ಬಗ್ಗೆ ಹೇಳ್ತಾರೆ, ಶಾರದಾ ದೇವಿಯ ವೇಷವನ್ನು ಮಕ್ಕಳಿಗೆ ತೊಡಿಸೋದ್ರಿಂದ ನಮಗೆ ದೇವರನ್ನು ಕಾಣುವಂಥ ಅನುಭವ ಆಗುತ್ತೆ. ಅದರ ಜೊತೆಗೆ ಮಕ್ಕಳಿಗೆ ದೇವರ ಭಕ್ತಿ ಏನು, ದೇವರು ಶಾರದಾ ದೇವಿ ಅಂದರೆ ಏನು ಅನ್ನುವಂಥದ್ದನ್ನು ತಿಳಿಸಿಕೊಡುವಂಥ ಕೆಲಸ ಆಗುತ್ತೆ ಅನ್ನುವಂಥದ್ದು ಕೆಲವರ ವಾದ. ಎಸ್, ನಮ್ಮ ಜೊತೆಗೆ ಪುನೀಕ್ ಸ್ಟುಡಿಯೋದ ಮುಖ್ಯಸ್ಥರಾಗಿರುವಂಥ ಪುನೀಕ್ ಶೆಟ್ಟಿ ಅವರು ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನೀವು ಕೂಡ ಈ ರೀತಿಯಾದಂಥ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ರಿ, ಶಾರದಾ ದೇವಿಯ ವೇಷ ಧರಿಸಿ ಒಂದು ಸ್ಪರ್ಧೆಯನ್ನು ಮಾಡ್ತಾ ಇದ್ದೀರಿ. ಸರ್ ಏನು ಹೇಳ್ತೀರಾ ಇದರ ಬಗ್ಗೆ? ಸರದಿ ಪ್ರತಿಷ್ಠಾನದ ಕಾರ್ಯದರ್ಶಿಯೂ ಆಗಿದ್ದೀರಿ, ನಿಮ್ಮ ಪ್ರತಿಷ್ಠಾನದ ಮೂಲಕ ಈ ರೀತಿಯಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ರಿ. ಇದ್ರ ಬಗ್ಗೆ ಒಂದು ತೀವ್ರವಾದ ಚರ್ಚೆ ನಡೀತಾ ಇದೆ, ಪರವಿರೋಧ ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ನೀವು ಹೇಳಲಿಕ್ಕೆ ಇಷ್ಟಪಡ್ತಿದ್ರಿ? ಹೌದು ಸರ್, ನಾನು ನೋಡಿದೆ ಅದೆಲ್ಲ ಪೋಸ್ಟರ್ ಎಲ್ಲ. ಯಾಕಂದ್ರೆ ನಮಗೆ ಅದು ಆಕ್ಚುಲಿ ಅದು ಸಂಬಂಧಪಡಲ್ಲ ವಿಷಯ. ಅಂದ್ರೆ ನಾವು ಮಕ್ಕಳಿಗೋಸ್ಕರ ಮಾಡಿದ್ದು ಫಂಕ್ಷನ್. ಯಾಕಂದ್ರೆ ಇದು 2ನೇ ಸತಿ ಮಾಡ್ತಾ ಇದ್ರೆ 2019 ಮಾಡಿದ್ವಿ, ತುಂಬಾ ಸಕ್ಸಸ್ ಕಂಡಿದೆ. ಮಕ್ಕಳನ್ನು ನಮ್ಮ ಮಕ್ಕಳು ದೇವ್ರೂಪ ಅಂತ ಸಮಾನ ಆಕ್ಚುಲಿ. ಯಾಕಂದ್ರೆ ನಾವು ಇವಾಗ ಅದು ಫೋಟೋ ಶೂಟು ದೊಡ್ಡವರು ಶಾರದೆಯಲ್ಲಿ ಹಾಕೋದು ಅದು ಯಾಕಂದ್ರೆ ಅವ್ರವ್ರಿಗೆ ಬಿಟ್ಟಿದೆ. ಯಾಕಂದ್ರೆ ನಮಗೆ ಏನಂದ್ರೆ ಅವರವರ ಆಚರಣೆ ಇದ್ರಲ್ಲಿ ನಾವು ತಪ್ಪು ಸರಿ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಮದ ಮಕ್ಕಳ ರೂಪದಲ್ಲಿ ಒಂದು ಶಾರದೆ ನೋಡ್ಬೇಕು, ದೇವ್ರು ನೋಡ್ಬೇಕು, ಲಕ್ಷ್ಮಿ ರೂಪ ನೋಡ್ಬೇಕು ಅಂತ ನಮ್ಮೊಂದು ಆಸೆ ಇರುತ್ತೆ. ಪ್ರತಿ ತಂದೆ ತಾಯಿಗೂ ಆಸೆ ಇರುತ್ತೆ. ಅದೇ ಉದ್ದೇಶದಿಂದ ನಾವು ಒಂದು ಕಾಂಟೆಸ್ಟ್ ಇಟ್ಟಿದ್ದು ಮಕ್ಕಳಿಗೋಸ್ಕರನೇ. ನಿಮ್ಮಲ್ಲಿ ಬರೀ ಮಕ್ಕಳಿಗೆ ಮಾತ್ರ ವೇಷ ಧರಿಸೋದು ಅಂತ, ವೇಷ ಹಾಕೋದು ಅಂತ? ಹೌದೌದು. ಮತ್ತು ಈಗ ಕೆಲವರು ಎಲ್ಲ ಒಂದು ಆರೋಪ ಇದೆ, ಅಂದರೆ ಮಕ್ಕಳನ್ನು ಬೇಕಾಬಿಟ್ಟಿಯಾಗಿ ಬಳಕೆ ಮಾಡ್ತಾರೆ, ಅವರಿಗೆ ಮೇಕಪ್ ಮಾಡಿಕೊಂಡು, ಮತ್ತು ಅವ್ರಿಗೆ ಯಾವುದೋ ವ್ರತಾಚರಣೆ ಇರೋದಿಲ್ಲ, ಮತ್ತು ಯಾವುದೋ ಒಂದು ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ, ಶ್ರದ್ಧಾ ಭಕ್ತಿ ಇರೋದಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಆ ರೀತಿಯ ಒಂದು ಆರೋಪಗಳಿದೆ. ಶ್ರದ್ಧಾಭಕ್ತಿ ಇಟ್ಕೊಂಡು ಆಕ್ಚುಲಿ ಯಾಕಂದ್ರೆ ಯಾರೇ ಒಂದು ಹಿಂದುತ್ವ ನಮ್ಮ ಒಂದು ಸಂಸ್ಕೃತಿ ಬಗ್ಗೆ ಗೊತ್ತಿರೋರ್ಗೆ ಎಲ್ಲರೂ ಗೊತ್ತಿರುತ್ತೆ. ಯಾಕಂದ್ರೆ ನಾವು ಹೇಳ್ಬೇಕನ್ನೋದಿಲ್ಲ. ಯಾಕಂದ್ರೆ ಈಗ ಯಾರೇ ನಾವು ಒಂದು ಟೆಂಪಲ್ಗೆ ಹೋಗ್ಬೇಕಾದ್ರೂ ನಮಗೊಂದು ಗೊತ್ತಿರುತ್ತೆ ಹೇಗಿರ್ಬೇಕು ಟೆಂಪಲ್ ಅಲ್ಲಿ, ಹೇಗಿರಬಾರ್ದು ಅನ್ನೋದು. ಯಾಕಂದ್ರೆ ಶ್ರದ್ಧೆ ಭಕ್ತಿ ನಾವು ಹೇಳಿ ಬರ್ಸೋದಂತಲ್ಲ, ಅವರಲ್ಲೇ ಇರುತ್ತೆ ಆಕ್ಚುಲಿ. ಯಾಕಂದ್ರೆ ನಾವು ಜಾಸ್ತಿ ತೋರಿಸ್ತಾ ಇದೀವಿ ಆ ತರ ಇರ್ಬೇಕು, ಈ ತರ ಇರ್ಬೇಕು ಅನ್ನೋದು. ಒಂದು ಹಿಂದುತ್ವದಲ್ಲಿ ನಾವು ಅದು ಜಾಸ್ತಿ ನ್ಯೂಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಎಲ್ಲ ಹಿಂದೂ ಜನರಲ್ಲಿ ಎಲ್ಲಾನು ಭಕ್ತಿ ಇದ್ದೇ ಇದೆ ಸರ್. ಯಾಕಂದ್ರೆ ನಾವು ಎಕ್ಸಾಂಪಲ್ ನೀವು ಒಂದು ಟೆಂಪಲ್ಗೆ ಹೋಗ್ತೀರಾ, ನೀವು ಟೆಂಪಲ್ಗೆ ಹೋಗುವಾಗ ಒಂದು ಭಕ್ತಿ ಇದ್ದೇ ಇರುತ್ತೆ. ಯಾಕಂದ್ರೆ ಈಗ ಯಾರೇ ಒಂದು ಲೇಡೀಸ್ ಆಗ್ಲಿ ಅವ್ರವ್ರಿಗೆ ಗೊತ್ತಿರುತ್ತೆ ಟೆಂಪಲ್ ಅಲ್ಲಿ ಆ ಟೈಮಲ್ಲಿ ಹೋಗ್ಬೇಕು, ಯಾವ ಟೈಮಲ್ಲಿ ಹೋಗ್ಬಾರ್ದು ಅನ್ನೋ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಯಾರು ತಪ್ಪು ಬೇಕಂತ ತಪ್ಪು ಮಾಡಲ್ಲ.
ಅಂದರೆ ನೀವು ಸ್ಪರ್ಧೆ ಮಾಡ್ತಾ ಇರೋದು ಮಕ್ಕಳಲ್ಲಿ ಆ ಒಂದು ಭಾವನೆ ಮೂಡಲಿ, ದೇವರ ಬಗ್ಗೆ ಒಂದು ಅಭಿಪ್ರಾಯ ಭಾವನೆ ಮೂಡಲಿ ಅಂತ. ಈಗೆಲ್ಲ ಮಕ್ಕಳು ಹೇಗೆ ಸರ್, ಒಂದು ಶ್ರದ್ಧಾಭಕ್ತಿಯಿಂದ ಮಾಡ್ತಾರಾ, ಅದರ ಜೊತೆಗೆ ವ್ರತಾಚರಣೆ ಎಲ್ಲ ಇರುತ್ತಾ ಮಕ್ಕಳಿಗೆ? ಮಕ್ಕಳಿಗೆ ವ್ರತಾಚರಣೆ ಮಾಡ್ತಾರೆ ಸರ್. ಯಾಕಂದ್ರೆ ವೆಜ್ಜನೇ ಇದು ಮಾಡ್ತಾರೆ, ಸೇವನೆ ಮಾಡ್ತಾರೆ. ಯಾಕಂದ್ರೆ ಅದ್ರಲ್ಲಿ ಮತ್ತೆ ಬೇರೆ ಏನಿಲ್ಲಲ್ಲ ಸರ್. ಮಕ್ಕಳು ಹೇಗಿದ್ರು ಮತ್ತೆ ದೇವ್ರ ಸಮಾನ ನಮಗೆ. ಮಕ್ಕಳ ರೂಪದಲ್ಲಿ ನಾವು ದೇವ್ರು ಕಾಣ್ತೀವಿ. ಯಾಕಂದ್ರೆ ಹೇಳಿ ಯಾಕಂದ್ರೆ ಇವಾಗ ನಾವು ತುಂಬಾ ಕೃಷ್ಣದೆಲ್ಲ ಮಾಡ್ತಾರೆ, ಅದಕ್ಕೆ ಯಾರು ಇದು ಮಾಡಲ್ಲ. ಯಾಕಂದ್ರೆ ಇವಾಗ ಕೃಷ್ಣ ವೇಷ ಹಾಕುವಾಗ ಅದಕ್ಕೂ ಅಂತ ಇರ್ಬೇಕಲ್ಲ ಆಕ್ಚುಲಿ. ಯಾಕಂದ್ರೆ ಅದ್ರಲ್ಲಿ ಸರಿಯಲ್ಲ. ಯಾಕಂದ್ರೆ ಮಕ್ಕಳು ಎಷ್ಟೋ 15 ವರ್ಷವರೆಗೂ ಮಕ್ಕಳು ವೇಷ ಹಾಕೇ ಹಾಕ್ತಾರೆ ಕೃಷ್ಣದಲ್ಲಿ. ಅದ್ರಲ್ಲಿ ಇದು ಕಾಣದೆ ಇದ್ರಲ್ಲಿ ಹೇಗೆ ಬರುತ್ತಂತ ಮುದ್ದು ಶಾರದೆ ಆಗ್ಲಿ. ಯಾಕಂದ್ರೆ ನಾವು ಮಕ್ಕಳಿಗೆ ಅಂತ ಇಟ್ಟಿದ್ದು. ಅದ್ರಲ್ಲಿ ಅವರು ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಇದು ಇರಲ್ಲ ಅಂತ ಆತರ. ಅಲ್ಲ, ಈಗ ಈ ಯಾರೆಲ್ಲ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವರ ಆರೋಪ ಏನು ಅಂತ ಹೇಳಿದ್ರೆ, ಇದೇ ರೀತಿ ಶಾರದೆಯನ್ನು ಬಳಕೆ ಮಾಡಿಕೊಂಡು ರಸ್ತೆಯಲ್ಲಿ ತಿರುಗಿಸುವಂಥ ಕೆಲಸ ಆಗಬಾರ್ದು, ಅದನ್ನೊಂದು ಪ್ರದರ್ಶನಕ್ಕೆ ಇಡುವಂಥ ಕೆಲಸ ಆಗಬಾರ್ದು ಅನ್ನೋಂಥದ್ದು ಅವ್ರದ್ದೊಂದು ಬೇಡಿಕೆ. ಅವ್ರು ಹೇಳಿಲ್ಲ ಸರ್, ಮಕ್ಕಳಿಗೆ ನೀವು ವೇಷ ಹಾಕ್ಬೇಡಿ ಅಂತ ಹೇಳಿಲ್ಲ. ದೊಡ್ಡವರಿಗೆ ಸ್ವಲ್ಪ ಇದು ಇಲ್ಲ ಅಂತ. ಯಾಕೆ ನಾವು ಹೇಳ್ತಾ ಇದೀವಿ ಏನಂದ್ರೆ, ನಮ್ಗೆ ಯಾವ್ದಕ್ಕೆ ಹಿಂದುತ್ವದ ಧಕ್ಕೆಗೂ ಕೊಡಬಾರ್ದು, ಯಾವುದೇ ರೂಪ ಅಡಚಣೆ ಇಲ್ಲದೆ ಇರಬಾರ್ದು ಅಂತ ನಮ್ ಕಡೆನೇ ಹೇಳಿದ್ದೇವೆ. ಯಾಕಂದ್ರೆ ಮಕ್ಕಳ ವೇಷ ಧರಿಸುವಾಗ ಒಂದು ಇದು ಆಗ್ಲಿ, ಅದು ನಂಬಿಕೆ ಅದೆಲ್ಲ ಇರ್ಬೇಕಂತ ನಾವು ಹೇಳ್ತೇವೆ. ಅದಕ್ಕೊಂದು ನಂಬಿಕೆ ಬರ್ಬೇಕಂತ ನಾವು ಇದು ಕೆಲಸ ಕೈ ಹಾಕಿದ್ದೇವೆ ತಿಳಿ. ಓಕೆ, ಅಂದ್ರೆ ನಂಬಿಕೆ ಉಳಿಬೇಕು ಮತ್ತೆ ಯಾವುದೇ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗದಂತ ರೀತಿಯಲ್ಲಿ ನಿಮ್ಮ ಕಾರ್ಯಕ್ರಮ ನಡೆಸ್ತೀರಿ ಅಂತ ನೀವು ಹೇಳ್ತಾ ಇರೋದು. ಹೌದು. ಓಕೆ, ಧನ್ಯವಾದಗಳು ಪುನೀತ್ ಶೆಟ್ಟಿ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ, ಇದು ಹೊಸತನದ ಸಂಕಲನ. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣಕಣದಲು ಆನಂದ, ಮುಳಿಯ ಜ್ಯೂಸ್ ಕಣಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣಕಣದಲು ಆನಂದ, ಮುಳಿಯ ಜ್ಯೂಸ್ ಕಣಕಣದಲು ಸೌಂದರ್ಯ. ಮುಳಿಯ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.